ಇನ್ನು ಶಿವಮೊಗ್ಗದ ಜೈಲಿನಲ್ಲಿ ಕೈದಿಯ ಹೊಟ್ಟೆಯ ಒಳಗಡೆ ಮೊಬೈಲ್ ಸಿಕ್ಕಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೈದಿಯ ಹೊಟ್ಟೆಯಲ್ಲಿ ಪತ್ತೆಯಾಗಿದೆ ಮೊಬೈಲ್. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ಕೈದಿಯ ಹೊಟ್ಟೆಯ ಒಳಗೆ ಸಿಕ್ಕಿರುವಂತಹದ್ದು ಮೊಬೈಲು. ಕೈದಿಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಮೊಬೈಲ್ ಅನ್ನು ಹೊರಗೆ ತೆಗೆದಿದ್ದಾರೆ ವೈದ್ಯರು. ಕೈದಿ ದೌಲತ್ 30 ವರ್ಷ, ಈತನ ಹೊಟ್ಟೆಯಲ್ಲಿಯೇ ಇತ್ತು ಮೊಬೈಲ್. ಪ್ರಕರಣವೊಂದರಲ್ಲಿ 10 ವರ್ಷ ಜೈಲು ಶಿಕ್ಷೆಗೊಳಗಾಗಿದ್ದ ಈತ ತಾನು ಕಲ್ಲು ನುಗ್ಗಿದ್ದೇನೆ ಅಂತ ಹೇಳಿ ವೈದ್ಯರಿಗೆ ತಿಳಿಸಿರ್ತಾನೆ ಕೈದಿ. ಜೂನ್ 24ರಂದು ಜೈಲಿನ ಆಸ್ಪತ್ರೆಗೆ ಈ ಕೈದಿ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಎಕ್ಸ್ರೇ ಮಾಡಿಸಿದಂತಹ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿರೋದು ಕಲ್ಲಲ್ಲ, ಮೊಬೈಲ್ ಅನ್ನೋದು ಗೊತ್ತಾಗಿದೆ. ಈಗ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ತುಂಗಾನಗರದ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನೊಳಗಡೆ ಇರುವಂತಹ ಈ ಕೈದಿಗೆ ಮೊಬೈಲ್ ಎಲ್ಲಿಂದ ಸಿಕ್ತು, ಆ ಮೊಬೈಲನ್ನು ಈತ ಯಾಕೆ ನುಂಗಿದ, ಇವೆಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾದಂತಹ ಪ್ರಶ್ನೆ. ಆತನ ಹೊಟ್ಟೆ ಒಳಗಿದ್ದಂತಹ ಮೊಬೈಲು ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಈಗ ಆರಂಭ ಆಗಿರುವಂಥದ್ದು. ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಈ ಘಟನೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಹಲವು ಜೈಲುಗಳಲ್ಲಿ ಈ ಮೊಬೈಲನ್ನು ಸರಬರಾಜು ಮಾಡ್ತಾ ಇರುವಂತಹ ವಿಚಾರ ಸದ್ದು ಮಾಡ್ತಾ ಇದೆ. ಈತ ನನ್ನ ಹೊಟ್ಟೆಯಲ್ಲಿ ಕಲ್ಲಿದೆ ಅನ್ನುವಂತಹ ಮಾಹಿತಿಯನ್ನು ವೈದ್ಯರಿಗೆ ಕೊಟ್ಟು ಎಕ್ಸ್ರೇ ಮಾಡಿಸಿದಂತಹ ಸಂದರ್ಭದಲ್ಲಿ ಮೊಬೈಲ್ ಇರುವಂತಹ ವಿಚಾರ ಗೊತ್ತಾಗಿದೆ. ಅಂದರೆ ಯಾರಾದರೂ ಇನ್ಸ್ಪೆಕ್ಷನಿಗೆ ಬಂದಂತಹ ಸಂದರ್ಭದಲ್ಲಿ ಮೊಬೈಲ್ನೇನಾದ್ರು ನುಂಗಿದ್ನಾ, ಯಾಕೆ ನುಂಗಿದ, ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಈಗ ಆತನ ಹೊಟ್ಟೆ ಒಳಗಿದ್ದಂತಹ ಮೊಬೈಲನ್ನು ತೆಗೆಯುವಂತಹ ಕೆಲಸವನ್ನು ಡಾಕ್ಟರ್ಸ್ ಮಾಡಿದ್ದಾರೆ. ಬಟ್ ಈಗ ತುಂಗಾ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನನ್ನು ಆರಂಭಿಸಿರುವಂಥದ್ದು. ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಕೈದಿಯ ಹೊಟ್ಟೆಯ ಒಳಗಡೆ ಈ ಮೊಬೈಲ್ ಸಿಕ್ಕಿದೆ. ಇತ್ತೀಚೆಗೆ ಬೆಂಗಳೂರಿನ ಜೈಲಿನಲ್ಲಿ ಏನಾಯಿತು ಅನ್ನೋದನ್ನು ನೋಡಿದ್ವಿ. ಉಗ್ರನಿಗೆ ಯಾವ ರೀತಿ ಇವರು ಹೆಲ್ಪ್ ಮಾಡ್ತಾ ಇದ್ರು, ಮೊಬೈಲನ್ನು ಯಾವ ರೀತಿ ಸರಬರಾಜು ಮಾಡ್ತಾ ಇದ್ರು ಅಂತ. ಈಗ ಶಿವಮೊಗ್ಗದ 10 ವರ್ಷದ ಶಿಕ್ಷೆಗೆ ಒಳಗಾಗಿದ್ದಂತಹ ಕೈದಿಯ ಹೊಟ್ಟೆಯ ಒಳಗಡೆ ಮೊಬೈಲ್ ಪತ್ತೆಯಾಗಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸ್ವತಃ ಆತನೇ ಹೋಗಿ ವೈದ್ಯರ ಬಳಿ ನನ್ನ ಹೊಟ್ಟೆಯಲ್ಲಿ ಕಲ್ಲಿದೆ, ನಾನು ಕಲ್ಲನ್ನು ನುಂಗಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಂತೆ. ಎಕ್ಸ್ರೇ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರೋದು ಅದು ಕಲ್ಲಲ್ಲ, ಮೊಬೈಲು ಅನ್ನೋದು ಗೊತ್ತಾಗ್ತಾ ಇದೆ. ಈತನಿಗೆ ಮೊಬೈಲನ್ನು ಯಾರು ತಂದು ಕೊಟ್ಟಿದ್ದಾರೆ, ಮೇ ಬಿ ಇನ್ಸ್ಪೆಕ್ಷನ್ಗೆ ಹೈಯರ್ ಆಫೀಸರ್ಸ್ ಬಂದಂತಹ ಸಂದರ್ಭದಲ್ಲಿ ಆತ ಮೊಬೈಲನ್ನು ನುಂಗಿ ತತ್ಕ್ಷಣಕ್ಕೆ ವೈದ್ಯರ ಬಳಿ ಹೋಗಿರುವಂತಹ ಚಾನ್ಸಸ್ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಮೊಬೈಲ್ ಹೇಗೆ ಆತನ ಕೈಗೆ ಹೋಯಿತು, ಯಾಕೆ ನುಂಗಿದ, ಯಾರು ತಂದು ಕೊಟ್ಟರು, ಇವೆಲ್ಲವೂ ಕೂಡ ಈಗ ಈ ಪ್ರಕರಣದಿಂದ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆ. ತನಿಖೆಯ ಮೂಲಕ ಉತ್ತರ ಕಂಡುಕೊಳ್ಳೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ.